ಮೀರಾ, ನಾನು ಲಕ್ಷ್ಮಿ ಬಂದಿದ್ದೀನಿ, ಬಾಗ್ಲಿ ತೆಗಿಯೇ. ಹದಿನಾರು ವರ್ಷದಿಂದ ನೀನು ಯಾರ ನೆನಪಲ್ಲಿ ಈ ಕತ್ಲೆ ಕೋಣೆಯಲ್ಲಿ ಕೂತಿದೀಯಾ ಅನ್ನೋದು ನನಗೆ ಗೊತ್ತಾಯ್ತು. ಎದೆಯಲ್ಲಿ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಕೊಂಡಿದ್ರು ಯಾಕೆ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ? ಮೀರಾ, ರಾಘವ್ ನನ್ನ ಹತ್ರ ಎಲ್ಲ ವಿಷಯ ಹೇಳಿದ್ದಾರೆ. ನೀನ್ ಪ್ರೀತಿ ಮಾಡಿದ್ದು ರಾಘವ್ನ ಅನ್ನೋ ಸತ್ಯ ನನಗೆ ಗೊತ್ತಾಯ್ತು. ಮೀರಾ, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾ? ನೀನ್ ಯಾವ ರಾಘವನ ಕಳ್ಕೊಂಡು ನೋವು ಪಡ್ತಾ ಇದೆಯೋ ಆ ರಾಘವನ ನಿನಗೆ ಬಿಟ್ಕೊಡೋದಕ್ಕೆ ಬಂದಿದ್ದೀನಿ. ನಿನ್ನ ರಾಘವನ ಮದುವೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬಿಟ್ಕೊಡ್ತಾ ಇದೀಯಾ? ಏಯ್, ನೀನ್ ಹಾಕೋ ಭಿಕ್ಷೆ ನನಗೆ ಬೇಕಾಗಿಲ್ಲ. ಅದನ್ನ ನಾನು ಕೇಳಿಲ್ಲ, ಕೇಳೋದು ಇಲ್ಲ. ಇಲ್ಲಿಂದ ಹೊರಟು ಹೋಗೋ. ಮೀರಾ, ಹೋಗು ಅಂತ ಹೇಳ್ದೆ ತಾನೆ? ಹೋಗೆ. ಮೀರಾ, ನೀನ್ ಯಾವತ್ತೂ ನನ್ನ ಹತ್ರ ವಿಷಯ ಹೇಳ್ಕೊಳ್ಳಿಲ್ಲ, ರಾಘವು ಹೇಳ್ಕೊಳ್ಳಿಲ್ಲ. ಇಬ್ರು ನಿಮ್ ಮನ್ಸಲ್ಲೇ ಎಲ್ಲ ವಿಷಯನೂ ಮುಚ್ಚಿಟ್ಕೊಂಡ್ಬಿಟ್ರಿ. ಯಾಕೆ ಹೀಗ್ ಮಾಡಿದ್ರಿ? ಇದ್ರಲ್ಲಿ ನನ್ ತಪ್ಪೇನೇ ಇದೆ. ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಅನ್ನೋ ಪಾಪದ ಪ್ರಜ್ಞೆ ನನ್ನ ಕಾಡ್ತಾ ಇದೆ. ಏನೋ ಆಗಿದ್ದಾಗೋಯ್ತು ಮೀರಾ. ಈ 16 ವರ್ಷ ನಿನ್ ಕತ್ಲೆಯಲ್ಲಿ ಬದುಕಿದ್ದು ಸಾಕು. ಈಗ ಹೊರಗಡೆ ಬಾ. ನೀನ್ ರಾಘವನ್ನ ಮದ್ವೆ ಆಗ್ಬೇಕು ಮೀರಾ. ಓ, ಬಿಟ್ಕೊಡ್ತಾ ಇದೀಯಾ? ಅಯ್ಯೋ ಇಲ್ಲ ಮೀರಾ, ನಾನು ನಿನ್ ಮೇಲೆ ಕರುಣೆ ತೋರಿಸೋದಕ್ಕೆ ಈ ಮದ್ವೆ ಮಾಡೋಕ್ ಹೊರಟಿಲ್ಲ. ಇದ್ರ ಹಿಂದೆ 2 ಉದ್ದೇಶ ಇದೆ ಮೀರಾ. ಮೊದಲನೇದು, ನಿಷ್ಕಲ್ಮಶವಾದ ನಿನ್ನ ಈ ಪ್ರೀತಿ ಹೀಗೆ ಕೊನೆ ಆಗ್ಬಾರ್ದು. ಎರಡನೇದು, ಸಾವಿನ ದಿನ ಎಣಿಕೆ ಮಾಡ್ತಿರೋದು ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ.